ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡಿದ್ವಿ. ಅದು ಪರ್ಫೆಕ್ಟಾಗಿ ಎಷ್ಟು ಶೋಲ್ಡರು ಎಷ್ಟು ನೆಕ್ಕು ಇದೇ ರೀತಿ ಇಡಬೇಕು ಅನ್ನೋದು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡಬೇಕು, ಸ್ಲೀವ್ಸ್ ಮತ್ತು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಲೈನಿಂಗ್ ಇರುತ್ತಲ್ಲ, ಲೈನಿಂಗನ್ನು ಈ ರೀತಿ ಸೀದಾ ಇಡಿ. ಇಲ್ಲಿ ನಾನು ಫ್ರಂಟ್ ಪಾರ್ಟಲ್ಲಿ ಹುಕ್ಸಿಡೋದ್ರಿಂದ ಇದು ನೋಡಿ ಓಪನ್ ಇರೋದು ನನ್ನ ಕಡೆ ಇಡ್ತಿದ್ದೀನಿ. ಈ ರೀತಿ ಇಟ್ಟು ಇದು ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟನ್ನು ಇಲ್ಲಿಡೀರಿ ನೋಡಿ. ಕರೆಕ್ಟಾಗಿ ಇದು ಎಲ್ಲಿ ಬರುತ್ತೆ ಅಂತ ನೋಡಿ ಈ ರೀತಿ ನೀವು ಬ್ಯಾಕ್ ಪಾರ್ಟ್ ಕಡೆ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟು ಈ ರೀತಿ ಇಟ್ಮೇಲೆ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಮಾಡಿ. ಇಲ್ಲಿ ನೋಡಿ, ನಾವು ಬ್ಯಾಕ್ ಪಾರ್ಟು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಮಾಡಿದ್ವಿ. ಟೋಟಲ್ ನೆಕ್ಕು ಇಲ್ಲಿ ಇದೆಲ್ಲ ಮಾಡಿದ್ದೀವಿ. ಆದರೆ ಈ ಪಾರ್ಟಲ್ಲಿ ಮಾತ್ರ ನಾನು ಮಾಡಿಲ್ಲ ನೋಡಿ. ಇಲ್ಲಿಂದ ಇಲ್ಲಿಗಷ್ಟೇ ಲೈನ್ ಹಾಕಿದ್ದೀನಿ, ಇಲ್ಲಿ ಫಿಟ್ಟಿಂಗ್ ಕಡೆವರೆಗೂ ಲೈನ್ ಹಾಕಿದ್ದೀನಿ. ಇದಾದಮೇಲೆ ಹೀಗೆ ಇದನ್ನು ಓಪನ್ ಮಾಡೋಣ ನೋಡಿ. ಇಲ್ಲಿಂದ ಇಲ್ಲಿಗಷ್ಟೇ ಮಾಡಿದ್ದೀನಿ. ಇದಾದಮೇಲೆ ಇಲ್ಲಿಂದ ಕರೆಕ್ಟಾಗಿ ನಿಮಗೆ ಶೋಲ್ಡರ್ 7.5 ಬಂದಿದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ಬಂದಿರಬೇಕು ನೋಡಿ. ಕರೆಕ್ಟಾಗಿ 7.5 ಇಂಚ್ ಅನ್ನೋದು ಬಂದಿದೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೂ ನಿಮಗೆ 2.5 ಇಂಚ್ ಬರಬೇಕು. ಓಕೆ, ಕರೆಕ್ಟಾಗಿ 2.5 ಇಂಚ್ ಅನ್ನೋದು ಬಂದಿದೆ ಇಲ್ಲಿ. ಇದಾದಮೇಲೆ ಈಗ ನೀವು ಇಲ್ಲಿ ಶೋಲ್ಡರ್ ಲೆಂತ್ ಎಷ್ಟು ಇಟ್ಟಿದ್ರಿ, 7 ಇಂಚ್ ಇಟ್ಟಿದ್ರಲ್ಲ, ಸೇಮ್ ಇಲ್ಲಿಂದ ಇಲ್ಲಿಗೆ 7 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ರೀತಿ 7 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಲ್ ಶೇಪಲ್ಲಿ ಡ್ರಾ ಮಾಡಿ. ಸೇಮ್ ನೀವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾಡಿದ್ರಲ್ಲ ಮಾರ್ಕ್, ಸೇಮ್ ಅದೇ ರೀತಿ ಇಲ್ಲಿ ಒಂದು ಸಲ ಮಾರ್ಕ್ ಮಾಡಿಬಿಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೂ ಸೇಮ್ ಈ ರೀತಿ ನೀವು ಫ್ರಂಟ್ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದ್ರಿ ಸೇಮ್ ಹಾರ್ಮೋಲನ್ನು ಮಾರ್ಕ್ ಮಾಡಿ. ಇದು ಮಾರ್ಕಿಂಗ್ ಆದಮೇಲೆ ಈಗ ಮೊದಲು ನಾವು ಕೆಳಗಡೆಯಿಂದನೇ ಮಾಡೋಣ. ಇಲ್ಲಿಂದ ಇಲ್ಲಿ ನೀವು 1.5 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. 1.5 ಇಂಚ್ ಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇಲ್ಲಿ ಕ್ರಾಸ್ ಬೆಲ್ಟ್ ಅನ್ನೋದು ಬರುತ್ತೆ. ಇಲ್ಲಿ ಇನ್ನೊಂದು ಹೇಳ್ತೀನಿ, ನಿಮಗೆ ಕ್ರಾಸ್ ಬೆಲ್ಟ್ ಬೇಕು ಅನ್ನೋ ಆಗಿದ್ರೆ ಇಲ್ಲಿ 1.5 ಇಂಚ್ ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲ ನಿಮಗೆ ಕ್ರಾಸ್ ಬೆಲ್ಟ್ ಬೇಡ, ಸೇಮ್ ಅದೇ ರೀತಿ ಬೇಕು, ಬ್ಯಾಕ್ ಪಾರ್ಟಂಗೆ ಲೆಂತು ಅನ್ನೋ ಆಗಿದ್ರೆ ಫ್ರಂಟ್ ಪಾರ್ಟಲ್ಲಿ 1 ಇಂಚಷ್ಟು ಲೆಂತ್ ಇಡಿ. 1 ಇಂಚ್ ಇಟ್ಟರೆ ನೀವು ಡಾಟಾ ಆಗೋಷ್ಟೊತ್ತಿಗೆ ಕ್ಲಾತ್ ಅನ್ನೋದು ಮೇಲ್ಗಡೆ ಬರುತ್ತೆ. ನಿಮಗೆ ಎಲ್ಲಿ ಕ್ರಾಸ್ ಬೆಲ್ಟ್ ಬೇಕೋ ಬೇಡ ಅಂತ ಡಿಸೈಡ್ ಮಾಡಿ ಇಲ್ಲಿ ನೀವು ಕಟಿಂಗು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ನಾನು ಕ್ರಾಸ್ ಬೆಲ್ಟ್ ಅನ್ನೋದು ಇಡ್ತಿದ್ದೀನಿ, ಅದರಿಂದ ನಾನಿಲ್ಲಿ ಈ ರೀತಿ 1.5 ಇಂಚ್ ಅನ್ನೋದು ಬಿಟ್ಟಿದ್ದೀನಿ. ನಿಮಗೆ ಬೇಡ ಅಂದರೆ, ಕ್ರಾಸ್ ಬೆಲ್ಟ್ ಬೇಡ ಅಂದರೆ ಈ ಮಾರ್ಕಿಂಗನ್ನು ಮಾಡಬೇಡಿ. 1 ಇಂಚ್ ಫ್ರಂಟ್ ಪಾರ್ಟಲ್ಲಿ ಇನ್ನೂ ಸ್ವಲ್ಪ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇದಾದಮೇಲೆ ಇಲ್ಲಿ ನೆಕ್ಕು ಅಷ್ಟೇ, ನೆಕ್ಕು ನಿಮಗೆ ಮಾಮೂಲಿ ನೆಕ್ ಬೇಕು, ಬ್ಯಾಕ್ ಪಾರ್ಟ್ ಅಷ್ಟೇ ನಿಮಗೆ ಬೋಟ್ ನೆಕ್ ಬೇಕು. ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಬೇಕು ಅನ್ನೋ ಹಾಗಿದ್ರೆ ನೀವೇನು ಮಾಡ್ತೀರಿ, ಇಲ್ಲಿಂದ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ. ಭಾಳ ಲೆಂತ್ ಮಾಡಬೇಡ್ರಿ, 6 ಇಂದ 6.5 ಇಂಚ್ ಅಷ್ಟೇ ಮಾರ್ಕ್ ಮಾಡಿಬಿಟ್ಟು ನೀವು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ. ಇಲ್ಲಿ ನಾನು ಆ ರೀತಿ ಮಾಡೋದಿಲ್ಲ, ಸೇಮ್ ನನಗೆ ಇದೇ ರೀತಿ ಬೇಕು ಬೋಟ್ ನೆಕ್ಕು, ಅದರಿಂದ ಇದನ್ನೇ ಮಾರ್ಕ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಆ ರೀತಿ ಮಾಡಿ. ಇದಾದಮೇಲೆ ಈಗ ಇಲ್ಲಿ ನಾವು ಹಾರ್ಮೋಲಲ್ಲಿ ಯಾವ ರೀತಿ ಹಾರ್ಮೋಲ್ ಸರ್ಕಲ್ ತೆಗಿಬೇಕು ಅನ್ನೋ ನಿಮಗೆ ಡೌಟ್ ಇರುತ್ತೆ. ಇಲ್ಲೇನು ಮಾಡ್ತೀರಿ, ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ 7 ಇಂಚಿಂದ, ಇಲ್ಲಿಂದ ಇಲ್ಲಿ ಒಂದು 1/2 ಇಂಚು ಒಳಗಡೆ ಮಾರ್ಕ್ ಮಾಡಿ ನೋಡಿ. ಒಳಗಡೆಗೆ 1/2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ನೀವು ಈ ರೀತಿ 1/2 ಇಂಚು ಒಳಗಡೆ ತಗೊಳ್ರಿ. ಯಾಕೆ ಅಂದರೆ ನೀವು ಇಲ್ಲಿ 1/2 ಇಂಚ್ ಒಳಗಡೆ ತಗೊಳ್ಳೋದ್ರಿಂದ ಈ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರೋದಿಲ್ಲ. ಕೆಲವೊಬ್ಬರ ಬ್ಲೌಸ್ ನೋಡಿರ್ಬೋದು, ಈ ಪಾರ್ಟಲ್ಲಿ ರಿಂಕಲ್ ಬರ್ತಿರುತ್ತೆ. ಯಾಕೆ ಅಂದರೆ ಇಲ್ಲಿ ಕ್ಲಾತ್ ಜಾಸ್ತಿ ಆಗಿಬಿಟ್ಟು ಅಲ್ಲಿ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ನೀವು ಫ್ರಂಟ್ ಪಾರ್ಟಲ್ಲಿ ಅಷ್ಟೇ, ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಸ್ವಲ್ಪ ಒಳಗಡೆ ತಗೊಂಡು ನೀವು ಕಟ್ ಮಾಡಿದ್ದೀರಿ ಅಂದರೆ ನಿಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು 1/2 ಇಂಚಷ್ಟು ಒಳಗಡೆ ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿ. ನೀವು ಸೇಮ್ ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿಬಿಟ್ಟು ಸೇಮ್ ಈ ರೀತಿ ನೀವು ಹಾರ್ಮೋಲ್ ಸರ್ಕಲ್ಲು ರೌಂಡ್ ಶೇಪಲ್ಲಿ ಡ್ರಾ ಮಾಡಿಬಿಡಿ ನೋಡಿ. ಈ ರೀತಿ ಅರ್ಥ ಆಯ್ತಲ್ಲ. ಇಲ್ಲಿ ಒಳಗಡೆ ತಗೊಂಡು ಹಾರ್ಮೋಲ್ ಸರ್ಕಲ್ ಡ್ರಾ ಮಾಡಿ. ಇಲ್ಲಿ 1 ಇಂಚಷ್ಟು ಇಟ್ಟಿದ್ದೀವಿ. ಇದಾದಮೇಲೆ ಈಗ ನಿಮಗೆ ಹುಕ್ಸ್ ಪಟ್ಟಿ ಇಷ್ಟು ಬರುತ್ತೆ, ನಿಮಗೆ ಗೊತ್ತಲ್ಲ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಅನ್ನೋದು ಮೇಲ್ಗಡೆ ಮಾರ್ಕ್ ಮಾಡಿಬಿಡಿ.
ಈ ಸೈಡು ಅರ್ಧ ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಅರ್ಧ ಇಂಚ್ ಮಾರ್ಕ್ ಮಾಡಿಬಿಟ್ಮೇಲೆ ಈಗ ಡಾಟ್ಸ್ ಅನ್ನೋದು ಇಡಬೇಕಾಗುತ್ತೆ. ನೀವು ಡಾಟ್ಸ್ ಇಡಬೇಕು ಅಂದರೆ ಸೇಮ್ ನೀವು ಇಲ್ಲಿ ಬೋಟ್ ನೆಕ್ ಇಲ್ಲಿಗೆ ಶೋಲ್ಡರ್ ಬಂದಿದೆ ಮಿಡಲ್ಲು ಅಂತ ಇಲ್ಲಿ ಡಾಟ್ಸ್ ಅನ್ನೋದು ಬರೋದಿಲ್ಲ. ನಾವು ಡಾಟ್ಸ್ ಯಾವಾಗಲೂ ಒಂದೇ ಪಾಯಿಂಟಲ್ಲೇ ಇಡ್ತೀವಿ, ಯಾವಾಗಲೂ ಇಲ್ಲೇ ಇಡಬೇಕಾಗುತ್ತೆ ಡಾಟ್ಸು. ಇಲ್ಲಿ ನಿಮ್ಗೆ ಶೋಲ್ಡರ್ ಮಿಡಲ್ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಡೋದಕ್ಕೆ ಹೋಗ್ಬೇಡ್ರಿ, ಭಾಳ ಸೈಡ್ ಅನ್ನೋದು ಹೋಗ್ಬಿಡ್ತಾವೆ ಡಾಟ್ಸ್ ಅನ್ನೋದು. ಅದರಿಂದ ಇಲ್ಲೇ ನೀವು ಡಾಟ್ಸ್ ಅನ್ನೋದು ಇಡಬೇಕಾಗುತ್ತೆ. ಈಗ ಇಲ್ಲಿಂದ ನೀವು 3 ಇಂಚಷ್ಟು ಮಾರ್ಕ್ ಮಾಡಿ. ಸೇಮ್ ನೀವು ಆ ಬ್ಲೌಸ್ಗಳಿಗೆಲ್ಲ ಮಾಡ್ತೀರಲ್ಲ ಸೇಮ್ ಅದೇ ರೀತಿ ನೀವು ಇಲ್ಲಿಂದ ನೋಡಿ, ಇಲ್ಲಿಂದ ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಡಾಟಿಗೋಸ್ಕರ 2.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. 2.5 ಇಂಚ್ ಡಾಟ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಲೆಂತ್ ಇಲ್ಲಿಂದ ಲೆಂತ್ ಎಷ್ಟು ಬೇಕು ನೀವು 2.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ನೀವು ಲೆಂತ್ ಎಷ್ಟು ಇಡ್ತೀರಿ, ನಾನು ಆಲ್ರೆಡಿ ಪಾಯಿಂಟ್ಸ್ ಎಷ್ಟು ಇಡಬೇಕು ಅಂತ ಹೇಳಿದ್ನಲ್ಲ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿಬಿಡಿ. ಇಲ್ಲಿಗೆ ಕರೆಕ್ಟಾಗಿ ಡಾಟ್ ಅನ್ನೋದು ಸ್ಟ್ರೈಟಾಗಿ ಬರಬೇಕು ನಿಮಗೆ. ಈ ರೀತಿದ್ದು ಇಲ್ಲಿಂದ ಇಲ್ಲಿಗೆ, ಅದೇ ರೀತಿ ಇಲ್ಲಿ ಈ ರೀತಿ ಡಾಟ್ ಪಾಯಿಂಟನ್ನು ಹಾಕಿ. ಅರ್ಥ ಆಯ್ತಲ್ಲ? ಇಲ್ಲಿ ನೀವು 3 ಇಂಚ್ ತಗೊಳ್ತೀರಲ್ಲ 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ 2.5 ಇಂಚ್ ಡಾಟ್ ಪಾಯಿಂಟ್ ಇಟ್ಟು ಲೆಂತು 2.5 ಇಂಚ್ ಇಟ್ಟಿದ್ದೀವಿ. ಈ ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿಗೆ 4 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಅಲ್ಲಿಗೆ ಸ್ಟ್ರೈಟಾಗಿ ನಿಮಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಇಟ್ಟು ನೀವೀಗ ಬೋಟ್ ನೆಕ್ಕನ್ನು ಕಟ್ ಮಾಡಬೇಕಾಗುತ್ತೆ. ಇದು ಮಿಡಲ್ ಡಾಟ್ ಬಂತು. ಅದೇ ರೀತಿ ನೀವು ಇಲ್ಲಿ ಸೈಡಲ್ಲಿ ಇಲ್ಲಿ ನೀವು ಯಾವಾಗಲೂ ಡಾಟ್ ಅನ್ನೋದು ಇಡೋದಕ್ಕೆ ಹೋಗಬೇಡಿ, ಯಾಕಂದರೆ ಇದು ಲೆಂತ್ ಇದೆ. ನೀವು ಯಾವಾಗಲೂ ಬ್ಲೌಸಲ್ಲಿ ಕೆಲವೊಬ್ಬರು ಇಲ್ಲಿ ಮಿಡಲಲ್ಲಿ ಇಡ್ತೀರಿ, ನೀವು ಈ ಬ್ಲೌಸಿಗೆ ಮಿಡಲ್ ಅನ್ನೋದು ಇಡಬಾರ್ದು. ಇಲ್ಲಿ ಕೆಳಗಡೆಯಿಂದ 2 ಇಂಚಷ್ಟು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿ 2 ಇಂಚು ಮೇಲ್ಗಡೆ ತಾಂಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿಂದ 2 ಇಂಚು ಇಲ್ಲ 2.5 ಇಂಚಿಗೆ ನೀವು ಡಾಟ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. 2 ಇಲ್ಲ 2.5 ಇಂಚು. ಇಲ್ಲಿ ಕ್ಲಾತ್ ಲೂಸ್ ಬೇಕು ಅಂದರೆ 2 ಇಂಚೆ ಮಾಡಿ, ಇಲ್ಲ ಅಂದರೆ 2.5 ಇಂಚ್ ಅನ್ನೋದು ಮಾರ್ಕ್ ಮಾಡ್ಬೋದು. ಇದಾದಮೇಲೆ ಇಲ್ಲಿಂದ ಈಗ ಈ ಡಾಟ್ ಪಾಯಿಂಟ್ ಅನ್ನೋದು ಹಾಕಬೇಕಾಗುತ್ತೆ. ನಾವು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 4ರಿಂದ 4.5 ಇಂಚ್ವರೆಗೂ ಮಾರ್ಕ್ ಮಾಡಿ. 4 ಇಲ್ಲ 4.5 ಇಂಚು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ 4th ಡಾಟಿಗೋಸ್ಕರ ಈ ಮಿಡಲ್ ಡಾಟಿಂದ 2 ಇಂಚಸ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಲೈನ್ ಹಾಕ್ಬಿಡಿ. ಇದು ಫ್ರಂಟ್ ಪಾರ್ಟ್ ಡಾಟ್ ಅನ್ನೋದು ಹಾಕಬೇಕಾಗಿರೋದು. ನೀವು ಅರ್ಥ ಆಯ್ತಲ್ಲ ಡಾಟ್ಸ್ ಯಾವ ರೀತಿ ಹಾಕಬೇಕು ಅಂತ. ಇಲ್ಲಿಂದ 3 ಇಂಚ್ ಬಿಟ್ಟು ನೀವು ಡಾಟ್ ಎಷ್ಟು ಇಡ್ತೀರಿ ಅಷ್ಟನ್ನು ಕ್ಲಾತ್ ಬಿಟ್ಟು ಲೆಂತ್ ನೀವು ಎಷ್ಟು ಇಡ್ತೀರಿ ಅಷ್ಟನ್ನು ಇಲ್ಲಿ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿಂದ ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಇದು ಮಿಡಲ್ ಯಾವ ರೀತಿ ಮಾರ್ಕ್ ಮಾಡ್ತೀರಿ ಅಂದರೆ ಎಲ್ಲರಿಗೂ 4 ಇಂಚ್ ಬರೋದಿಲ್ಲ, ಅವರು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಬರುತ್ತೆ. ಈಗ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದ್ರೆ ಅದನ್ನು ನೀವು 10ರಿಂದ ಡಿವೈಡ್ ಮಾಡಿ, ಅದು ಬರೋದನ್ನು ಈ ಮಿಡಲ್ ಡಾಟ್ ಅನ್ನೋದು ಇಟ್ಬಿಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇದಿಷ್ಟು ಮಾರ್ಕ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿ ಒಂದು 1/2 ಇಂಚಷ್ಟು ಕೆಳಗಡೆ ಮಾರ್ಕ್ ಮಾಡಿ. 1/4 ಇಂಚು ಇಲ್ಲ 1/2 ಇಂಚು ಮಾರ್ಕ್ ಮಾಡಿಬಿಟ್ಟು ಈ ಸರ್ಕಲ್ ಇಲ್ಲಿರುತ್ತಲ್ಲ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿಂದ ಈ ರೀತಿ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ತಾ ಬನ್ನಿ. ನೋಡಿ ಈ ರೀತಿ ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲಿ ಮೇಲ್ಗಡೆ 1/2 ಇಂಚಿಗೆ ಜಾಯಿನ್ ಮಾಡಬೇಕು. ನೋಡಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಬ್ಯಾಕ್ ಪಾರ್ಟಲ್ಲಿ ನಾನು ಟೋಟಲ್ ಹೆಂಗೆ ತಿಳಿಸಿದ್ದೀನಿ ಅದೇ ರೀತಿ ನೀವು ಇಲ್ಲಿ ಫ್ರಂಟ್ ಪಾರ್ಟಲ್ಲೂ ಮಾಡಬೇಕಾಗುತ್ತೆ. ಯಾವ ರೀತಿ ಇದ್ದರೆ ಅದೇ ರೀತಿ ಇಲ್ಲಷ್ಟೇ ಒಂದು 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ನೀವು ಮಾರ್ಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ರಿಂಕಲ್ ಬರೋದಿಲ್ಲ, ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದೇ ರೀತಿ ಡಾಟ್ಸು ಅಷ್ಟೇ ನೀವು ಈ ಶೋಲ್ಡರಿಗೆ ಮಿಡಲ್ ಹಾಕ್ಬಿಡಿ. ಸ್ವಲ್ಪ ಈ ಕಡೆ ಮಾಮೂಲಿ ನೀವು ಸಾದಾ ಬ್ಲೌಸಿಗೆ ಯಾವ ರೀತಿ ಡಾಟ್ಸ್ ಇರ್ತೀರಿ ಇಲ್ಲಿ ಕ್ಲಾತ್ ಬಿಟ್ಟು ಸೇಮ್ ಅದೇ ರೀತಿ ಡಾಟ್ಸ್ ಅನ್ನೋದು ಹಾಕಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಫ್ರಂಟ್ ಪಾರ್ಟಲ್ಲಿ. ಈ ರೀತಿ ಇದೆಲ್ಲ ಫ್ರಂಟ್ ಮಾರ್ಕಿಂಗ್ ಆಯ್ತಲ್ಲ. ಈಗ ಇದನ್ನು ಕಟ್ ಮಾಡಿ. ಕಟ್ ಮಾಡೋದಕ್ಕೂ ಮೊದಲು ನಿಮಗೆ ಇದು ಕ್ಲಾತ್ ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ನೋಡಿ. ಕರೆಕ್ಟ್ ಆಯಿತು ಅಂದರೆ ಓಕೆ, ಇಲ್ಲ ನಿಮಗೆ ಶಾರ್ಟೇಜ್ ಆಗುತ್ತೆ ಅಂದರೆ ನೀವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಇದು ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ ನಿಮಗೆ. ನಿಮಗೆ ಇಲ್ಲಿ ಕ್ಲಾತ್ ಆಯಿತು ಅಂದರೆ ಓಕೆ, ನಿಮಗೆ ಕ್ಲಾತ್ ಆಗಿಲ್ಲ ಅಂದರೆ ಈ ಪಾಯಿಂಟಿಂದ ಒಂದು ಸ್ವಲ್ಪ ಈ ರೀತಿ ನಿಮಗೆ ಎಷ್ಟು ಕ್ಲಾತ್ ಶಾರ್ಟೇಜ್ ಆಗಿದೆ ಅಷ್ಟನ್ನು ಇಲ್ಲಿಂದ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡಿ. ಈ ರೀತಿ ಕ್ರಾಸಲ್ಲಿ ಕಟ್ ಮಾಡಿದಾಗ ನೀವು ಡಾಟ್ ಹಾಕ್ತಿದ್ದಂಗೂ ನಿಮಗೆ ಈಕ್ವಲ್ ಆಗೋದು ಕ್ಲಾತ್ ಬರುತ್ತೆ. ಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ, ಇಲ್ಲ ಅಂದರೆ ಬೇಕಿರೋದಿಲ್ಲ. ಓಕೆ, ಈಗ ಇದು ಇದಿಷ್ಟು ಫ್ರಂಟ್ ಪಾರ್ಟ್ ನಿಮ್ಗೆ ಅರ್ಥ ಆಯ್ತಲ್ಲ. ಬ್ಯಾಕ್ ಪಾರ್ಟ್ ಇಟ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡಾಟ್ಸು ಇಷ್ಟೇ ನೀವು ಇಲ್ಲಿ ಮಾಡಬೇಕಾಗಿರೋದು. ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ.
ನೋಡಿ ಫ್ರಂಟ್ ಪಾರ್ಟು ಯಾವ ರೀತಿ ಮಾರ್ಕ್ ಮಾಡಿದರೆ ಸೇಮ್ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಕಟ್ ಮಾಡಿದ್ಮೇಲೆ ಹೀಗೇನು ಮಾಡ್ತೀರಿ, ಇಲ್ಲಿ ಟಕ್ ಪಾಯಿಂಟ್ ಇರ್ತಲ್ಲ ಇಲ್ಲಿ ಫಿಟ್ಟಿಂಗ್ ಕಡೆ ಇಲ್ಲಿ ಒಂದು ಟಕ್ಸ್ ಇಟ್ಬಿಡಿ. ನಿಮ್ಗೆ ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಈ ಫೋಲ್ಡಿಂಗ್ ಕಡೆ ಒಂದು ಟಕ್ಸ್ ಇಟ್ಬಿಡಿ, ಈ ಸೈಡ್ ಈ ಫೋಲ್ಡಿಂಗ್ ಕಡೆ ಒಂದು ಟಕ್ ಇಟ್ಬಿಡಿ. ಆವಾಗ ನಿಮಗೆ ಡಾಟ್ ಇಡೋದಕ್ಕೆ ಈಸಿಯಾಗಿ, ಎರಡು ಕ್ಲಾತ್ ಇರುತ್ತಲ್ಲ ಇಲ್ಲಿ ಎರಡು ಕ್ಲಾತ್ಗೆ ಡಾಟ್ ಇಡೋದಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ಇಲ್ಲಿ ಲೂಕ್ಸ್ ಪಟ್ಟಿ ಕಡೆಯಿಂದ ಇಲ್ಲೊಂದು ಡಾಟ್ ಇಟ್ಬಿಡಿ. ನಿಮಗೆ ಫ್ರಂಟ್ ಇದು ಲೆಫ್ಟ್ ಟು ರೈಟ್ ಸೈಡಲ್ಲಿ ನಿಮಗೆ ಡಾಟ್ ಇಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಟಕ್ಸ್ ಇಟ್ಟಾಗ. ಇಲ್ಲ ಅಂದರೆ ಒಂದು ಕಡೆ ಒಂದು ಥರ ಡಾಟ್ ಬರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಥರ ಡಾಟ್ ಬರುತ್ತೆ. ಅದರಿಂದ ನೀವೇನು ಮಾಡ್ತೀರಿ, ಈ ಥರ ಟಕ್ಸ್ ಇಟ್ಬಿಟ್ಟೆ ಕರೆಕ್ಟಾಗಿ ನಿಮಗೆ ಟಕ್ ಪಾಯಿಂಟ್ ಅನ್ನೋದು ಬರುತ್ತೆ. ಈಗ ಇದು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಒಂದು ಸಲ ತೋರಿಸ್ತೀನಿ ನೋಡಿ. ಬ್ಯಾಕ್ ಪಾರ್ಟ್ ಮಾಡಿಬಿಟ್ಟು ಈ ರೀತಿ ಬ್ಯಾಕ್ ಪಾರ್ಟ್ ತಗೊಂಡು ಅದ್ರ ಮೇಲೆ ಇದನ್ನು ಹಿಡಿ ನೋಡಿ. ಶೋಲ್ಡರ್ ಅನ್ನೋದು ಈಕ್ವಲ್ ಆಗಿರಲಿ ನೋಡಿ. ಇಲ್ಲಿಂದ ಇಲ್ಲಿಗೆ ಶೋಲ್ಡರು ಕರೆಕ್ಟ್ ಇದೆ, ಇಲ್ಲಿ ಡಾಟ್ ಪಾಯಿಂಟು ಕರೆಕ್ಟಾಗಿದೆ ನೋಡಿ. ಇಲ್ಲಿಂದ ಬ್ಲೌಸ್ ಲೆಂತ್ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್, ನಿಮಗೆ ಎಲ್ಲ ಈಕ್ವಲ್ ಆಗಿ ಬಂದಿದೆ. ಇಲ್ಲಿ ಆರ್ಮ್ಹೋಲ್ ಸರ್ಕಲ್ಲು ನೋಡಿ, ಇಲ್ಲಿ ಅರ್ಧ ಇಂಚಷ್ಟು ಕಡಿಮೆ ಬಂದಿದೆ. ನಾವು ಇದನ್ನೂ 1 ಇಂಚೆ ಇಟ್ಟು ಕಟ್ ಮಾಡಿದ್ವಿ ಇಲ್ಲಿಂದ ಇಲ್ಲಿ. ನಾವು ಇಲ್ಲೇನು ಮಾಡಿದ್ವಿ, ಈ 1 ಇಂಚ್ ಹತ್ರ ಒಂದು 1/2 ಇಂಚ್ ಒಳಗಡೆ ತಗೊಂಡು ಇಲ್ಲಿಂದನೂ ನೀವು 1 ಇಂಚಷ್ಟು ಇಟ್ಟು ಕಟ್ ಮಾಡಿದ್ವಿ. ಆ ರೀತಿ ಇಟ್ಟಾಗ ನೋಡಿ ಇಲ್ಲಿ ನಿಮಗೆ 1/2 ಇಂಚಷ್ಟು ಗ್ಯಾಪ್ ಬಂದಿದೆ. ಈ ರೀತಿ ಬಂದಾಗ ನಿಮಗೆ ಫ್ರಂಟ್ ಪಾರ್ಟಲ್ಲಿ ರಿಂಕಲ್ ಬರೋದಿಲ್ಲ, ಬೋಟ್ ನೆಕ್ ಅನ್ನೋದು ನೀಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಬರುತ್ತೆ. ಈ ರೀತಿ ಫ್ರಂಟ್ ಟು ಬ್ಯಾಕು ಕಟ್ ಮಾಡಬೇಕು. ಇದಾದಮೇಲೆ ನೀವು ಇಲ್ಲಿ ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಕ್ರಾಸ್ ಬೆಲ್ಟ್ ಕಟ್ ಮಾಡೋದಕ್ಕೆ ಇಲ್ಲಿಂದ ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿ, ಸೇಮ್ ಸೈಡಿಂದನೂ ಒಂದು ಅರ್ಧ ಇಂಚ್ವರೆಗೂ ಮಾರ್ಕ್ ಮಾಡಿಬಿಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿ. ಇದು 3.5 ಇಂಚ್ ಬೇಕು. ಸೇಮ್ ಇಲ್ಲಿ 2.5 ಇಂಚ್ ಅನ್ನೋದು ನಮಗೆ ಲೆಂತ್ ಬೇಕು. 2.5 ಇಂಚು 3 ಇಂಚ್ ಅನ್ನೋದು ಬೇಕು. ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು, ಇದು ಕ್ಲಾತ್ ಹೆಚ್ಚು ಕಡಿಮೆ ಇದ್ದರೆ ಇದನ್ನು ಕಟ್ ಮಾಡಿಬಿಡಿ. ಮೊದಲು ಕಟ್ ಮಾಡಿಬಿಟ್ಟು ನಿಮಗೀಗ ಇದು ಕ್ರಾಸ್ ಬೆಲ್ಟ್ ಅಗಲ ಎಷ್ಟು ಬೇಕು ಅನ್ನೋ ಡೌಟ್ ಇರ್ಬೋದಲ್ಲ, ನೀವೇನು ಮಾಡ್ತೀರಿ, ಈ ಕ್ಲಾತ್ ಇರುತ್ತಲ್ಲ ಈ ಕ್ಲಾತನ್ನು ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಮೆಜರ್ ಮಾಡಿ. ಇದೆಷ್ಟಿದೆ ಅಷ್ಟನ್ನು ನೀವು ಡಾಟಿಗೆ ಎಷ್ಟು ಕ್ಲಾತ್ ಬಿಟ್ಟಿರ್ತೀರಿ ಇದನ್ನು ಮೆಜರ್ ಮಾಡಿ. ನೀವು ಈ ಕ್ಲಾತ್ ಎಷ್ಟಿದ್ರೆ ಅದರಲ್ಲಿ 2.5 ಇಂಚ್ ತೆಗೆದು ಮಾರ್ಕ್ ಮಾಡಿ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದಿದ್ರೆ 1 ಇಂಚ್ವರೆಗೂ ಎಕ್ಸ್ಟ್ರಾ ಬೇಕಿದ್ರು ನೀವು ಇಲ್ಲಿ ಬಿಡ್ಬೋದು. ಇಲ್ಲಿಂದ ಇಲ್ಲಿ ನಾನು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ 10 ಇಂಚ್ವರೆಗೂ ಮಾರ್ಕ್ ಮಾಡ್ತೀನಿ. 10 ಇಂಚ್ ಮಾರ್ಕ್ ಮಾಡ್ತಿದ್ದೀನಿ. ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ತಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಂತು ಅಂದರೆ ನಾವು ಕಟ್ ಮಾಡ್ಬೋದು, ಮತ್ತು ಶಾರ್ಟೇಜ್ ಆಗೋದು ಬೇಡ. ಅದರಿಂದ ನಿಮಗೆ ಎಕ್ಸ್ಟ್ರಾ ಕ್ಲಾತನ್ನೇ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಲೆಂತು 3.5 ಇಂಚ್ ಇತ್ತು. ಫ್ರಂಟ್ ಪಾರ್ಟಲ್ಲಿ 3.5 ಇಂಚ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿಂದ ನಿಮ್ದು ಎಷ್ಟಿತ್ತು, 2.5 ಇಂಚ್ ಇತ್ತಲ್ಲ, ಈ 2.5 ಇಂಚಿಗೆ ಒಂದು ಡಾಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿ. 2.5 ಇಂಚು 3.5 ಇಂಚು ಇಲ್ಲಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ಒಂದು ಪಾಯಿಂಟ್ ಈ ರೀತಿ ಕೆಳಗಡೆ ಬರ್ತಾ ಇಲ್ಲಿ ಹಪ್ಪಿಗೆ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಕರ್ವ್ ಶೇಪ್ ಅನ್ನೋದು ಬಂದಿದೆ. ಒಂದೇ ಸಲ ಸಡನ್ನಾಗೂ ನೀವು ಡೌನ್ ತೆಗಿಬೇಡಿ, ಅದೇ ರೀತಿ ಹಪ್ಪು ಬರಬೇಡಿ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೌಂಡ್ ಬಂತು ಅಂತ. ಇಲ್ಲ ಕೆಲವರು ಈ ರೀತಿ ಮಾಡ್ತೀರಿ, ಅದು ಕ್ರಾಸ್ ಬೆಲ್ಟ್ ನೀಟಾಗಿ ಬರೋದಿಲ್ಲ. ಆದಷ್ಟು ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿ ಆಮೇಲೆ ಇಲ್ಲಿ ಹಪ್ಪು ಬರಲಿ. ಈ ರೀತಿ ನೀವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡಬೇಕು. ಇದು ಯಾವ ರೀತಿ ಮಾರ್ಕ್ ಮಾಡಿದ್ರಲ್ಲ ಅದೇ ರೀತಿ ಕಟ್ ಮಾಡಿ. ನೋಡಿ ಕ್ರಾಸ್ ಬೆಲ್ಟ್ ಅನ್ನೋದು ಈ ರೀತಿ ಕಟ್ ಮಾಡಿದ್ವಿ. ಇಲ್ಲಿ 3.5 ಇಂಚ್ ಹತ್ರ ಒಂದು ಟಕ್ಸ್ ಇಟ್ಬಿಡಿ. ಈ ರೀತಿ ಇಟ್ಬಿಟ್ರೆ ನೀವು ಇಲ್ಲಿ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದು ನಿಮಗೆ, ಇದು ಪಟ್ಟಿ ಕಡೆ ಬರಬೇಕು, ಇದು ಫಿಟ್ಟಿಂಗ್ ಕಡೆ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡಿದ್ವಿ. ಈಗ ಫ್ರಂಟ್ ಟು ಬ್ಯಾಕ್ ಮೇಲಿಟ್ಟು ನೋಡೋಣ, ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಲೂ ತೋರಿಸ್ತೀನಿ. ಇದು ಬ್ಯಾಕ್ ಪಾರ್ಟ್ ಈ ರೀತಿ ಹಿಡೀರಿ, ಅದರ ಮೇಲೆ ಫ್ರಂಟ್ ಪಾರ್ಟ್ ಈ ರೀತಿ ಇತ್ತು. ಕ್ರಾಸ್ ಬೆಲ್ಟು ನೋಡಿ ಇಲ್ಲಿ ಅರ್ಧ ಇಂಚ್ ಮೇಲ್ಗಡೆ ಇಡೀರಿ. ಇಲ್ಲಿಂದ ಸ್ಟಿಚ್ ಮಾಡ್ತೀವಲ್ಲ ನೋಡಿ ಕರೆಕ್ಟಾಗಿ ನಿಮಗೆ ಇಲ್ಲಿ ಬರುತ್ತೆ. ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ಪರ್ಫೆಕ್ಟಾಗಿ ನಿಮಗೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಬರುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಅನ್ನೋದು ಕಟ್ ಮಾಡಬೇಕು. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡೋಣ. ಇಲ್ಲಿ ನಾನು ಸ್ಲೀವ್ಸನ್ನ ಶಾರ್ಟ್ ಸ್ಲೀವ್ಸ್ ಕಟ್ ಮಾಡ್ತೀನಿ. ಅದರಿಂದ ನೋಡಿ ಈ ಕ್ಲಾತ್ ಎಕ್ಸ್ಟ್ರಾ ಇರೋದ್ರಿಂದ ಈ ರೀತಿ ನಿಮಗೆ ಕ್ಲಾತ್ ಇದ್ದಾಗ ನೀವು ಪೀಸ್ ಜಾಯಿಂಟ್ ಮಾಡೋ ಅಗತ್ಯನೇ ಇಲ್ಲ. ಈ ರೀತಿ ಅಗಲ ಇತ್ತು ಅಂದರೆ ನೀವೇನು ಮಾಡ್ತೀರಿ, ಈ ಕ್ಲಾತನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ. ನೀವು ಸ್ಲೀವ್ಸ್ ಲೆಂತ್ 6 ಇಂಚ್ 7 ಇಂಚ್ ಇಟ್ಟರು ಇದು ಕ್ಲಾತ್ ಅನ್ನೋದು ನಿಮಗೆ ಆಗುತ್ತೆ. ಈ ರೀತಿ
ಫೋಲ್ಡ್ ಮಾಡಿಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಡಿ. ಕರೆಕ್ಟಾಗಿ ಫೋಲ್ಡ್ ಮಾಡಿ ಕ್ಲಾತು ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿ 1/4 ಇಂಚಷ್ಟು ಸ್ಟಿಚಿಂಗ್ ಬಿಡಿ. ಇದು ಕ್ಲಾತು ಕರೆಕ್ಟಾಗಿರೋದ್ರಿಂದ 1/4 ಇಂಚಷ್ಟು ನಾನು ಸ್ಟ್ರೈಟಾಗಿ ಕ್ಲಾತನ್ನು ಬಿಟ್ಟಿದ್ದೀನಿ. ಇದಾದಮೇಲೆ ಈಗ ಇಲ್ಲಿಂದ ಇಲ್ಲಿ ನೀವು ಸ್ಲೀವ್ಸ್ ಲೆಂತ್ ಎಷ್ಟು ಇಡ್ತೀರಿ 5 ಇಂಚ್ ಇಡೋದ್ರಿಂದ ಇಲ್ಲಿ ನಾನು 6 ಇಂಚ್ವರೆಗೂ ಮಾರ್ಕ್ ಮಾಡ್ತಿದ್ದೀನಿ. ಸ್ಟಿಚಿಂಗು ಸೇರಿ 6 ಇಂಚ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. 6 ಇಂಚ್ ಹತ್ರ ಮಾರ್ಕ್ ಮಾಡಿದ್ಬಿಟ್ಟು ಸೇಮ್ ಇಲ್ಲಿಂದನೂ ಇಲ್ಲಿ 6 ಇಂಚ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ. ಇಲ್ಲಿ 6 ಇಂಚ್ವರೆಗೂ ಆಯಿತು. ಇದಾದಮೇಲೆ ಇಲ್ಲಿ ಡೌನ್ ಎಷ್ಟು ತೆಗಿಬೇಕು ಅಂದರೆ ಈ ಮೆಜರ್ಮೆಂಟ್ಗೆ ನಾನು 3.5ವರೆಗೂ ಡೌನ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. 3.5 3.5 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀನಿ. ಇದಿಷ್ಟು ಮಾರ್ಕಿಂಗ್ ಆಯಿತು. ಇದಾದಮೇಲೆ ನಿಮ್ಮ ಕೈ ಸುತ್ತಳತೆ ಎಷ್ಟಿದೆ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 1.5 ಇಂಚನ್ನ ಮಾರ್ಕ್ ಮಾಡಿದ್ವಿ. ಇಲ್ಲಿ ಕೈ ಸುತ್ತಳತೆ ಆಯಿತು. ಈಗ ಹಾರಮ್ ಡೌನ್ ಅನ್ನೋದು ಮಾರ್ಕ್ ಮಾಡಬೇಕು. ನೀವು ಬ್ಯಾಕ್ ಪಾರ್ಟಲ್ಲಿ ಮೆಜರ್ ಮಾಡಿದ್ರಲ್ಲ ಟೋಟಲ್ ಹಾರಮ್ ಡೌನ್ 8.75 ಇಂಚಿತ್ತು. ಆ 8.75 ಇಂಚಲ್ಲಿ 1/2 ಇಂಚ್ ತೆಗೆದು ಇಲ್ಲಿಂದ ಇಲ್ಲಿಗೆ 8.25ವರೆಗೂ ಮಾರ್ಕ್ ಮಾಡಿ. 8.25ಅಲ್ಲಿ ನೀವು 1/2 ಇಂಚ್ ತೆಗೆದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿಗೆ ಮಾರ್ಕ್ ಮಾಡಿ ಸೇಮ್ ನೀವು ಮಾರ್ಕಿಂಗು ಇಲ್ಲಿ ಮಾರ್ಜಿನ್ಗೋಸ್ಕರ 1.5 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಹಾಕಿ. ಮತ್ತು ಈ ರೀತಿ ನಾವು ಸ್ಟ್ರೈಟಾಗಿ ಲೈನ್ ಹಾಕ್ತೀವಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ 1.5 ಇಂಚ್ಗೊಂದು ಮಾರ್ಕ್ ಮಾಡಿ ಸೇಮ್ 1 ಇಂಚ್ಗೊಂದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿವರೆಗೂ ಕರ್ವ್ ಶೇಪನ್ನು ನೀವು ತೆಗಿಬೇಕು. ಈ ರೀತಿ ಬಂದು ನೋಡಿ ಒಂದೊಂದು ಪಾಯಿಂಟ್ ಕಡಿಮೆ ಬರ್ತಾ ಸ್ಮಾಲ್ ಎಲ್ ಶೇಪಲ್ಲಿ ಇಲ್ಲಿ ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇದಾದಮೇಲೆ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿಂದ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ. 1/2 ಇಂಚ್ ಮಾರ್ಕ್ ಮಾಡಿ. ಈಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ 1 ಇಂಚ್ ಹತ್ರ ಈ ಪಾಯಿಂಟಿಂದ ಈ ರೀತಿ ಬರಲಿ ಒಳಗಡೆ ಈ ರೀತಿ ಮಾರ್ಕ್ ಮಾಡಬೇಡಿ. ನೋಡಿ ಹೀಗೆ ನೀವು ಮಾರ್ಕಿಂಗನ್ನು ಮಾಡಬೇಕು. ಈಗ ಸ್ಲೀವ್ಸ್ ಮಾರ್ಕಿಂಗ್ ಅರ್ಥ ಆಯ್ತಲ್ಲ. ಆಲ್ರೆಡಿ ನಿಮಗೆ ಬಿಗಿನರ್ಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿನಿ ಸ್ಲೀವ್ಸ್ ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಬೇಕು, ಡೌನ್ ಎಷ್ಟು ತೆಗಿಬೇಕು ಅಂತ ನಿಮಗೆ ಚಾರ್ಟ್ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಒಂದು ಸಲ ಹೋಗಿ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈಗ ಸ್ಲೀವ್ಸ್ ಇದಿಷ್ಟು ಮಾರ್ಕ್ ಮಾಡಿದ್ದೀವಲ್ಲ, ಈಗ ಇದಿಷ್ಟು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದೇ ರೀತಿ ಕಟ್ ಮಾಡಿ. ಈ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಡಿ. ನಾನು ಇಲ್ಲಿ ಸ್ಲೀವ್ಸನ್ನು ಡಿಸೈನ್ ಇಟ್ಟು ನಾನು ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಅದರಿಂದ ಇದು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಡ್ರಿ, ಬ್ಯಾಕ್ ಪಾರ್ಟ್ ಅಷ್ಟೇ ನೀವು ಇಲ್ಲಿ ಕಟಿಂಗ್ ಮಾಡಿ. ಈಗ ನೋಡಿ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟಿಂಗ್ ಮಾಡಿ. ಇಲ್ಲಿ ಫ್ರಂಟಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಿಡಲ್ ಫೋಲ್ಡ್ ಮಾಡಿರ್ತೀವಲ್ಲ ಇಲ್ಲಿ ಟಕ್ಸ್ ಇಟ್ಬಿಡಿ. ಇದು ಶೋಲ್ಡರ್ ಕಡೆ ಬರುತ್ತೆ. ಇಲ್ಲಿ ಟಕ್ಸ್ ಇಟ್ಟರೆ ಇದು ಫಿಟ್ಟಿಂಗ್ ಕಡೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಫ್ರಂಟ್ ಪಾರ್ಟನ್ನು ನೀವು ಈಗ ಕಟ್ ಮಾಡಬೇಡಿ, ನಾನು ಆಮೇಲಿಂದ ತೋರಿಸ್ತೀನಿ. ಇಲ್ಲಿ ಸ್ಲೀವ್ಸ್ಗೆ ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಇಟ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ. ಅದನ್ನು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಅದನ್ನು ಕಟ್ ಮಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದು ಈಗ ಆಯ್ತಲ್ಲ ಈಗ ಕಟ್ಟಿಂಗು. ಈಗ ನಾವು ಇದನ್ನೆಲ್ಲ ಮೈನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡೋಣ. ಈ ರೀತಿ ಮೈನ್ ಫ್ಯಾಬ್ರಿಕ್ ಇದೆ. ಇದು ಬ್ಲೌಸು ಎರಡೂ ಕಡೆ ಇದೆ ನೋಡಿ. ಇಲ್ಲಿ ಗೋಲ್ಡ್ ಇದೆ ಮತ್ತು ಈ ಕಡೆ ಮೆರೂನು ಇದೆ. ಗೋಲ್ಡ್ ಬೇಕಾದರೂ ಮಾಡ್ಬೋದು, ಮೆರೂನ್ ಬೇಕಾದರೂ ಮಾಡ್ಬೋದು. ಇಲ್ಲಿ ನಾನು ಸ್ಟಿಚಿಂಗು ಗೋಲ್ಡ್ ಕಲರಲ್ಲಿ ಮಾಡ್ತಿದ್ದೀನಿ. ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿ ನೀವು ಈ ಕ್ಲಾತ್ ಮೇಲೆ ನೀವು ಈಗ ಕಟ್ ಮಾಡಿದ್ರಲ್ಲ ಈ ಲೈನಿಂಗ್ ಬಟ್ಟೆ ಎಲ್ಲನೂ ಇದನ್ನೆಲ್ಲ ನೀಟಾಗಿಟ್ಟು ಕಟಿಂಗ್ ಮಾಡಿ ರೆಡಿ ಮಾಡಿಟ್ಟಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಅಂದರೆ ಬೋಟ್ ನೆಕ್ಕನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ ಬೋಟ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.